ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಲಬುರಗಿ ಜಿಲ್ಲೆ ಮುಂಗಾರು ಹಂಗಾಮು ಏನು ತಾವೆಲ್ಲ ಬಿತ್ತನೆ ಮಾಡ್ತಾಯಿದ್ದೀರಿ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಮಳೆಯ ಕೊರತೆ ಇದೆ. ಸುಮಾರಾಗಿ ಆಲ್ಮೋಸ್ಟ್ ಲೈಕ್ 40% ಮಳೆಯ ಕೊರತೆ ಇದೆ. ಈಗ ಬಿತ್ತನೆ ನಮ್ಮದೇನ 12% ಅಷ್ಟೇ ಆಗಿದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ನಮ್ಮದು ಭಾಳ ಕಡಿಮೆ ಬಿತ್ತನೆ ಆಗಿದೆ. ಒಟ್ಟಾರೆ ಗುರಿ 8,90,000 ಹೆಕ್ಟರ್ ಗುರಿಯನ್ನು ನಾವು ಹಾಕ್ಕೊಂಡಿದ್ದೇವೆ. ಈಗ ಜುಲೈ ತಿಂಗಳು ಪ್ರಾರಂಭ ಆಗೋ ಹಂತದಲ್ಲಿರೋದ್ರಿಂದ ಈಗ ಆಲ್ರೆಡಿ ಎಲ್ಲರೂ ಬೆಳೆ ಬೆಳೆದಿರಿ. ತಮ್ಮದೆಲ್ಲ ಬಿತ್ತನೆ ಆದಂಥ ಬೆಳೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ಈಗ ಜುಲೈ 31, 2026 ಏನದಲ್ಲ, ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಈ ಬೆಳೆಗಳಿಗೆ, ಮೆಕ್ಕೆಜೋಳ ಈ ಬೆಳೆಗಳಿಗೆ ಅಂತಿಮ ದಿನಾಂಕ ಇದೆ. ತೊಗರಿಗೆ ಏನದಲ್ಲ, ನೀರಾವರಿ ತೊಗರಿಗೆ 2.5 ಎಕರೆಗೆ ಅಂದರೆ 1 ಹೆಕ್ಟ್ರಿಗೆ 1,206 ರೂಪಾಯಿ ಇದೆ ರೈತರು ಕಟ್ಟಬೇಕಾದದ್ದು ವಿಮೆ ಕಂತು. ಮಳೆ ಆಶ್ರಿತ ತೊಗರಿಗೆ 1,152 ರೂಪಾಯಿ ಇದೆ. ಮೆಕ್ಕೆಜೋಳ ನೀರಾವರಿಗೆ 1,524, ಮೆಕ್ಕೆಜೋಳ ಮಳೆ ಆಶ್ರಿತಕ್ಕೆ 1,350 ರೂಪಾಯಿ. ಆನಂತರ ನಿಮ್ಮ ಈಗ ನೆಕ್ಸ್ಟು ಹತ್ತಿಗೆ ನೋಡಿ, ಹತ್ತಿ ಮಳೆ ಆಶ್ರಿತ ಹತ್ತಿಗೆ 2,985, ನೀರಾವರಿ ಹತ್ತಿಗೆ 4,220 ರೂಪಾಯಿ 1 ಹೆಕ್ಟೇರಿಗೆ ಇದೆ. ಸೊ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು. ಅದರ ಜೊತೆಗೆ ಈಗ ನಮ್ಮ ಉದ್ದಿಗೆ ಏನದಲ್ಲ, ಮಳೆ ಆಶ್ರಿತಕ್ಕೆ 776 ರೂಪಾಯಿ ಪ್ರತಿ ಹೆಕ್ಟೇರಿಗಿದೆ. ಸೋಯಾಬೀನಿಗೆ 994 ರೂಪಾಯಿ ಇದೆ. ಹೆಸರಿಗೆ 794 ರೂಪಾಯಿ 1 ಹೆಕ್ಟ್ರಿಗಿದೆ. ರೈತ ಬಾಂಧವರು ತಾವೇನದಲ್ಲ, ಕೊನೆ ದಿವಸ ತನಕ ವೇಟ್ ಮಾಡಬೇಡ್ರಿ. ಹೆಸರಿಗೆ ಲಾಸ್ಟ್ ಡೇಟು 15 ಜುಲೈ ಇದೆ, ಮತ್ತು ಉದ್ದಿಗೆ ಆಲ್ಸೋ 15 ಜುಲೈ ಇದೆ. ಅದಾದ ನಂತರ ಈಗ ನಮ್ಮ ಸೋಯಾಬೀನಿಗೆ 31 ಜುಲೈ ಇದೆ ಅಂತಿಮ ದಿನಾಂಕ. ದಯವಿಟ್ಟು ರೈತ ಬಾಂಧವರು ಇದಕ್ಕೆಲ್ಲ ಕಾಯಬೇಡ್ರಿ. ತಮ್ಮಲ್ಲಿ ಸಮೀಪದ ಗ್ರಾಮವನ್ನು CSC ಕೇಂದ್ರ ಮತ್ತು ಬ್ಯಾಂಕು, ಪೋಸ್ಟ್ ಆಫೀಸು ಇವಕ್ಕೆಲ್ಲಕ್ಕೆ ಹೋಗಿ ತಮ್ಮದೇನದಲ್ಲ ಪ್ರೀಮಿಯಮನ್ನು ಪಾವತಿಸಿ ರಸೀದಿನ ಪಡ್ಕೋಬೇಕು. ಈಗ ಆಲ್ರೆಡಿ ಹೋದ ವರ್ಷ ಏನು ನಮ್ಮದೇನು ಬೆಳೆ ವಿಮೆ ತಾವೆಲ್ಲ 3,01,000 ಜನ ರೈತ ಬಾಂಧವರು ಮಾಡ್ಕೊಂಡ್ರಿ. ಅವರಿಗೆ ನಾವು ಆಲ್ರೆಡಿ 243 ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರ ಕೊಟ್ಟಿವಿ. ಇನ್ನು ಕೆಲವೇ ದಿವಸದಲ್ಲಿ ಇನ್ನೂ ಉಳ್ಕಿದ್ದು ಏನದಲ್ಲ, ಪರಿಹಾರ ಬೆಳೆ ಕಟಾವು ಮೇಲೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಸರ್ಕಾರದಿಂದ. ತಕ್ಷಣ ತಮ್ಮ ಪೇಮೆಂಟ್ ಮಾಡ್ತೀವಿ. ಈ ವರ್ಷ ಏನು ನಮ್ಮ ನೋಂದಣಿ ಪ್ರಾರಂಭ ಆಗಿದೆ, ದಯವಿಟ್ಟು ಎಲ್ಲ ರೈತ ಬಾಂಧವರು ನೋಂದಣಿ ಮಾಡಬೇಕಂತ ಎಲ್ಲರಲ್ಲಿ ಕೇಳ್ತೀವಿ. ಥ್ಯಾಂಕ್ ಯು.